ಮಾಡಿಕೊಂಡು ಅದನ್ನ ತೋರಿಸ್ಕೊಳ್ಳಾರ್ದಂತೆ ಬಹಳ ವಿದ್ಯಾವಂತರಾಗಿ ಪ್ರಜ್ಞಾವಂತರಾಗಿ ಈ ಸೇವೆಯನ್ನ ಮಾಡ್ತಾ ರಾಜಕೀಯಕ್ಕೆ ಅವರು ಬಂದಿದ್ದಾರೆ. ಇಂತಹ ಒಬ್ಬ ಧೀಮಂತ ನಾಯಕ ಮನೆ ರಾಜಕೀಯದವ್ರಿಗೆಲ್ಲರೂ ಹೇಳ್ತಿದ್ದಾರೆ, ಇಡೀ ದೇಶದಲ್ಲೇ ಟೊಮೆಟೊ ಕಿಂಗ್ ಅಂತ ಹೆಸರನ್ನ ಕೊಟ್ಟರು. ಇಂತಹ ಅಪರೂಪದ ನಾಯಕರು ಒಂದು ಮಾತನ್ನ ಹೇಳಿ ಕ್ಷಮೆ ಇರಲಿ, ಯಾವತ್ತು ರೈತ ಪರ ಸ್ನೇಹಿತರಾಗಿರ್ತಾರೆ ಅನ್ನೋದಕ್ಕೆ ಕಾರಣ ಒಂದು ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೆ ಮೊನ್ನೆ ಜಿಲ್ಲಾಧಿಕಾರಿಗಳವರ ಮಾರ್ಕೆಟ್ಗೆ ವಿಸಿಟ್ ಮಾಡಿದ್ರು. ಇವತ್ತು ರೈತರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಅಲ್ಲಿ ಉಳ್ಕೊಳ್ಬೇಕಾಗಿದ್ರೆ ಅವ್ರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ ಅಂತ ಹೇಳಿ ಉಚಿತವಾಗಿ ಇಡೀ ದೇಶದಲ್ಲೇ ಮಾಡ್ತಾ ಇರ್ತಕ್ಕಂಥ ಮಾದರಿ ಆಗಿರ್ತಕ್ಕಂಥ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಿ ಅವರ ಮೊಬೈಲ್ ಚಾರ್ಜ್ ಹಾಕೊಳ್ಳಕ್ಕಾಗ್ಲಿ, ಅವರ ಹಣವನ್ನ ಸೇಫ್ ಆಗಿ ಇಟ್ಕೊಳ್ಳೋದಕ್ಕಾಗಿರ್ಬೋದು, ಅವ್ರಿಗೆ ಪ್ರತಿಯೊಂದು ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಒಂದು ಇಷ್ಟು ಚಂದದ ವ್ಯವಸ್ಥೆಯನ್ನ ರೈತರಿಗೋಸ್ಕರ ಮಾಡಿಕೊಟ್ಟೋದು ಇಡೀ ದೇಶದಲ್ಲೇ ಮಾದರಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಿದ್ರು. ವಿಡಿಯೋಸ್ ಅಲ್ಲಿ ನಾನು ಕೂಡ ನೋಡಿದೆ. ಇಂತಹ ಒಬ್ಬ ಧೀಮಂತ ನಾಯಕರು CM ಶ್ರೀನಿವಾಸ್ ಸರ್ ಅವರು, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾರೆ ಸರ್ ಪ್ಲೀಸ್.